ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಂಜುಶ್ರೀ. ನನ್ನ ಚಾನಲ್ ಬಾಳಿಗೊಂದು ಬಂಗಾರದ ಮಾತು. ಈ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮರೆಯಬೇಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ವಿಡಿಯೋವನ್ನು ನೋಡಬಹುದು. ಆಂಜನೇಯನ ದ್ವಾದಶ ನಾಮಗಳನ್ನು ಪ್ರತಿನಿತ್ಯ ಹೇಳಿಕೊಂಡು ಬಂದರೆ ಬೆಟ್ಟದಂಥ ಕಷ್ಟವು ಕರಗಿ ಹೋಗುತ್ತದೆ. ಮಲಗುವಾಗ ಹೇಳಿದರೆ ಕೆಟ್ಟ ಕನಸು ಬೀಳುವುದಿಲ್ಲ. ಪ್ರಯಾಣ ಹೊರಡುವಾಗ ಹೇಳಿದರೆ ಅಪಘಾತಗಳು ಆಗುವುದಿಲ್ಲ. ದಿಕ್ಕು ಚೋಚದೆ ಆತಂಕದಲ್ಲಿ ಇದ್ದಾಗ ಹೇಳಿದರೆ ಪರಿಹಾರ ಸಿಗುತ್ತದೆ. ಹಾಗೂ ಈ ನಾಮಸ್ಮರಣೆಯಿಂದ ಶತ್ರುಕಾಟ, ಭೂತ, ಪ್ರೇತ, ಪಿಚಾಚಿನಿ, ದೆವ್ವ ಹೀಗೆ ಮೃತ್ಯು ಭಯ ಇರುವುದಿಲ್ಲ. ದ್ವಾದಶ ನಾಮಗಳನ್ನು ಹೇಳುವ ಮೊದಲು ರಾಮನ ಸ್ಮರಣೆ ಮಾಡಿ ಪಠಿಸಬೇಕು. ರಾಮನ ನೆನೆದರೆ ಹನುಮ ಓಡಿ ಬರುವನು. ಹನುಮನ ಸ್ಮರಣೆ ಮಾತ್ರದಿಂದಲೇ ಸಕಲ ದುರಿತಗಳು ನಾಶವಾಗುವುದು. ರಾಮನಿದ್ದಡೆ ಹನುಮ, ಹನುಮನಿದ್ದಡೆ ರಾಮ. ಹನುಮನ ನೆನೆವ ಮೊದಲು ರಾಮನ ಸ್ಮರಣೆ ಮಾಡಿ ಸ್ತೋತ್ರ ಮಾಡಬೇಕು. ಅಪದಾಪಹರ್ತಾರಂ ದತಾರಂ ಸರ್ವಸಂಪದಂ ಲೋಕಾಭಿವೃದ್ಧಿ ಶ್ರೀರಾಮಂ ಭೂಯೋ ಭೂಯೋ ನಮಸ್ಸಂ. ಇದರ ಅರ್ಥ, ಸಕಲ ಸಂಕಟಗಳನ್ನು ದೂರ ಮಾಡಿ ಸರ್ವ ಸಂಪತ್ತನ್ನು ಕೂಡಿಸುವ ಸರ್ವಾನಂದದಾಯಕನಾದ ಶ್ರೀರಾಮಚಂದ್ರ ಪಾದಗಳಿಗೆ ತಿರುಗಿ ಮಣಿಯುವೆನು. ಬುದ್ಧಿರ್ಬಲ ಯಶೋಧೈರ್ಯಂ ನಿರ್ಭಯತ್ವಂ ರೋಗಿತ ಅಜಾಡ್ಯಂ ವಾಕ್ಪಟುತ್ವಂ ಚಾಹನೂತ್ಮ ಶರಣಾದ್ ಭವತಿ. ಇದರ ಅರ್ಥ ಏನಪ್ಪ ಅಂದರೆ, ಬುದ್ಧಿ, ಬಲ, ಕೀರ್ತಿ, ಧೈರ್ಯ, ನಿರ್ಭಯತೆ, ಆರೋಗ್ಯ, ಚುರುಕು ಮತ್ತು ಭಾಷಣ ಕೌಶಲ್ಯ ಇದೆಲ್ಲ ರಾಮನ ಸ್ಮರಣೆಯಿಂದ ಮಾತ್ರ ಸಿಗುವುದು. ಆ ಹೆಸರೇ ಹನುಮಂತ. ಆಂಜನೇಯನ ಹೆಸರು ಹೇಳಿಕೊಂಡು ಯಾವುದೇ ಕೆಲಸಕ್ಕೆ ಹೋಗುವಾಗ ಆಂಜನೇಯನ ಹೆಸರು ಸ್ಮರಣೆ ಮಾಡಿಕೊಂಡು ಹೋದರೆ ಆಗುವ ಕೆಲಸಗಳು ಹೂವಿನ ಸರ ಎತ್ತಿದಂತೆ ಆಗುತ್ತದೆ. ಮಕ್ಕಳಿಗೆ ಬಾಲಗ್ರಹ, ಪೀಡೆ, ರಚ್ಚೆ ಹಿಡಿಯುವುದು, ಬೆಚ್ಚಿ ಬೀಳುವಂತೆ ಆಗುತ್ತಿದ್ದರೆ ಆಂಜನೇಯನ ಹೆಸರು ಹೇಳಿ ಹಣೆಗೆ ಭಸ್ಮ ಅಥವಾ ಕೇಸರಿ, ಕುಂಕುಮ ಇಡುತ್ತಾರೆ. ಆಂಜನೇಯನ ಹೆಸರುಗಳನ್ನು ಬರೆದು ತಾಯಿತದಲ್ಲಿ ಹಾಕಿ ಕಪ್ಪು ದಾರ ಸೇರಿಸಿ ಕುತ್ತಿಗೆಗೆ ಕಟ್ಟುತ್ತಾರೆ. ಇದರಿಂದ ಎಲ್ಲ ತೊಂದರೆಗಳು ದೂರವಾಗಿ ನೆಮ್ಮದಿ, ಶಾಂತಿ ನೆಲೆಸುತ್ತದೆ. ಆಂಜನೇಯನ ದ್ವಾದಶ ನಾಮಸ್ತೋತ್ರಂ ಯಾವುವು ಅಂತ ಹೇಳ್ತೀನಿ. ಹನುಮಾನಂಜನ ಸೂನು ವಾಯುಪುತ್ರೋ ಮಹಾಬಲಂ ರಾಮೇಷ್ಟಂ ಪಾಲ್ಗುಣಸಕಂ ಪಿಂಗಾಷ್ಟಕೋಮಿತ ವಿಕ್ರಂ ಉದಧಿಕ್ರಮಣಶ್ಚೈವ ಶೀತಾ ಶೋಕವಿನಾಶಕಂ ಲಕ್ಷ್ಮಣ ಪ್ರಾಣದಥಾಚ ದಶಗ್ರೀವಸ್ಯ ದರ್ಪಃ ದ್ವಾದಶೈತಾನಿ ನಮಾನಿ ಕಪೀಂದ್ರಸ್ಯ ಮಹತ್ವನಂ ಸ್ವಾದುಕಾಲೇ ಪಠ್ಯ ನಿತ್ಯಂ ಯತ್ರ ಕಾಲೇ ವಿಶೇಷತಂ ತಸ್ಯಂ ಮೃತ್ಯು ಭಯಂ ನಾಸ್ತಿಂ ಸರ್ವತ್ರಂ ವಿಜಯೀ ಭವತೆ. ಜೈ ಶ್ರೀರಾಮ್. ಹೀಗೆ ನೀವು ಈ ಸ್ತೋತ್ರವನ್ನು ಹೇಳ್ಕೋಬೇಕು. ಈ ಸ್ತೋತ್ರ ಹೇಳೋದಕ್ಕೆ ಕಷ್ಟ ಆದರೆ ಆಂಜನೇಯನ 12 ಹೆಸರುಗಳನ್ನು ಸುಲಭವಾಗಿ ಹೇಳ್ತೇನೆ. ಅಂಜನಾಸೂನು, ವಾಯುಪುತ್ರ, ಮಹಾಬಲ, ರಾಮೇಷ್ಟ, ಪಾಲ್ಗುಣಸಖ, ಪಿಂಗಾಕ್ಷ, ಅಮಿತವಿಕ್ರಮ, ಉದಿತಕ್ರಮಣಶ್ಚೈವ ಶೀತಾಶೋಕವಿನಾಶಕ, ಲಕ್ಷ್ಮಣ ಪ್ರಾಣದಥಾಚು, ದಶಗ್ರೀವಸ್ಯ ದರ್ಪಃ. ಹೀಗೆ ನೀವು ಚಿಕ್ಕದಾಗಿ ಹೆಸರುಗಳನ್ನು ಮನದಲ್ಲೇ ಪಠಿಸ್ಕೊಂಡು ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ಹಾಗೂ ಎಲ್ಲ ಕಷ್ಟಗಳಿಗೂ, ಸರ್ವ ಕಷ್ಟಗಳಿಗೂ ದೇವರೊಬ್ಬನೇ ಪರಿಹಾರ ಎಂದು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಏನೇ ಇದ್ದಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.